ನಮಸ್ಕಾರ ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ಥಾನಮ್ಮ. ವಿಜಯಪುರ ನಗರದ ಕಂದಾಯ ನಿರೀಕ್ಷಕರ ಕಚೇರಿಯಲ್ಲಿ ಇತ್ತೀಚೆಗೆ ನಿವೃತ್ತರಾದ ಗ್ರಾಮ ಲೆಕ್ಕಾಧಿಕಾರಿ ರತನ್ ಗೋಸಾವಿರವರಿಗೆ ಜಿಲ್ಲಾ ಪತ್ರಿಕಾ ಬಳಗ ಹಾಗೂ ಕಂದಾಯ ನಿರೀಕ್ಷಕರು ಸೇರಿದಂತೆ ಕಚೇರಿ ಸಿಬ್ಬಂದಿಯಿಂದ ಹೃದಯ ಸ್ಪರ್ಶಿಸಿ ಸನ್ಮಾನ ಮಾಡಲಾಯಿತು. ಇದೇ ವೇಳೆ ಮಾತನಾಡಿದ ಪತ್ರಕರ್ತ ಎಂ ಭಾಸ್ಕರ್ ರವರು, ಗೋಸಾವಿರವರು ತಮ್ಮ ಸೇವಾ ಅವಧಿಯಲ್ಲಿ ಕಿರಿಯ ಹಿರಿಯರೆನ್ನದೇ ಎಲ್ಲರನ್ನೂ ಒಟ್ಟೊಟ್ಟಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ತಮ್ಮ ಅಮೂಲ್ಯ ಸೇವೆ ಮಾಡಿದ್ದಾರೆ. ಸೇವಾ ನಿವೃತ್ತಿ ಹೊಂದಿರುವ ಗೋಸಾವಿರವರು ತಮ್ಮ ವಿಭಿನ್ನ ಶೈಲಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಎಂದರು. ಮತ್ತೆ ಈ ಕಡೆ ಬರ್ತೀರಿ ಅಲ್ಲಿ ನನ್ನ ಮೇಲೆ ಇಟ್ಟಿದಂಥ ಈ ಸ್ವಾಭಿಮಾನ ಮತ್ತು ಪ್ರೀತಿಗಾಗಿ ತಾವೆಲ್ಲರೂ ಕೂಡಿ ಪತ್ರಕರ್ತ ಸಂಘದಿಂದ ನನಗೇನು ಇವತ್ತು ಸನ್ಮಾನ ಮಾಡಿದ್ದೀರಿ, ಅದಕ್ಕಾಗಿ ಮೊದಲನೇ ಬಾರಿಗೆ ತಮ್ಮೆಲ್ಲರಿಗೆ ಧನ್ಯವಾದ ಹೇಳುತ್ತೇನೆ. ಕನ್ನಡದಲ್ಲಿ ಹೇಳೋದಕ್ಕಿಂತಲೂ ಹಿಂದಿಯಲ್ಲಿ ಸ್ವಲ್ಪ ಕೆಲವು ಮಾತುಗಳು ಹೇಳಿದ್ರೆ ಸ್ವಲ್ಪ ಇಫೆಕ್ಟ್ ಆಗ್ತದಂತ ನನಗೆ ಆಸೆ. न जाने मुझे क्या समझा है, मैं तो कुछ भी नहीं. आपने मुझे न जाने क्या समझा है, मैं तो कुछ भी नहीं. यह आपकी मोहब्बत है जो मुझे यहाँ पे लाके रखी है, वरना शोहरते, उल्फते, मोहब्बतें, चाहते, ये सब कुछ साथ में होता ही नहीं, रहता ही नहीं है. आज मैं जहां हूं, कल कोई और था. ये भी एक दौर है, वो भी एक दौर था. इसलिए मैं आप सबका फिर से एक बार शुक्रिया अदा करके मैं दो बात खत्म करता हूँ. ಇವತ್ತು ಒಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ವಿಶೇಷವಾದ ರೀತಿಯಲ್ಲಿ ರತನ್ ಗೋಸಾವಿ ಸರ್ 60 ವರ್ಷ ಪೂರ್ಣಗೊಳಿಸಿ ಒಳ್ಳೆಯ ಒಂದು ಹೆಸರು ಮಾಡಿದಂಥ ಗೈದಂಥ ವ್ಯಕ್ತಿಗೆ ಅವರು ಒಳ್ಳೆ ರೀತಿಯಿಂದ ರಿಟೈರ್ಡ್ ಆಗಿದ್ದಾರೆ. ಅವರಿಗೆ ನಾವು ನಮ್ಮ ಪತ್ರಕರ್ತರ ವತಿಯಿಂದ ಅವರಿಗೆ ನಾವು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಿರ್ತೇವೆ. ಈ ರೀತಿಯಾಗಿ ಎಲ್ಲರೂ ಸೇರಿ ಬರುವಂತೆ ದೇವರು ಅವರಿಗೆ ಒಳ್ಳೆಯ ಒಂದು ಆಯುಷ್ಯ ಆರೋಗ್ಯ ಇನ್ನು 100 ವರ್ಷ ಬದುಕು ಬಾಳೆ ಎಂಬುದಾಗಿ ನಾ ಹಾರೈಸ್ತೇನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.